ವೆಲ್ಕಮ್ ಟು ಯೂನಿಕ್ ವೆಲ್ತ್. ಹಾಯ್ ಫ್ರೆಂಡ್ಸ್, ಸೊ ಮೇ 12 ಗೆ ಮಾರ್ಕೆಟ್ ಎಕ್ಸ್ಪೈರಿ ಆಗಿತ್ತು. ಸೊ ಒಂದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಯಾರೆಲ್ಲ ಟ್ರೇಡ್ ಮಾಡಿದ್ರಿ, ಯಾರೆಲ್ಲ ಇನ್ಫಾರ್ಮೇಶನ್ ತಗೊಂಡಿದ್ರಿ, ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಕಂಗ್ರಾಟ್ಸ್. ಸರ್ ಯಾಕೆ ನೋಡಿ, ಇನ್ಫಾರ್ಮೇಶನ್ ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡವ್ರಿಗೆ ಸಕ್ಸಸ್ ಅಂತ ಹೇಳಿದ್ದೆ. ಎಸ್, ಅಬ್ಸಲ್ಯೂಟ್ಲಿ. ಲಾಸ್ಟ್ ವಿಡಿಯೋ ನೋಡಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ಆಸ್ ಪರ್ ದಟ್ ಮೆಸೇಜ್ ನ ಇನ್ಫಾರ್ಮೇಶನ್ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಪ್ರತಿಯೊಬ್ರು ಪ್ರಾಫಿಟ್ ಮಾಡಕ್ಕಾಗಿರುತ್ತೆ. ಹಾಗೆ ಯಾರೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ರಿ ಬಟ್ ನೀವು ಅದನ್ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿಲ್ಲ, ಯು ಆರ್ ಆಲ್ಸೋ ಗುಡ್. ಬಿಕಾಸ್ ಇವತ್ತಿಲ್ಲ ನಾಳೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಮಾರ್ಕೆಟ್ ಅಲ್ಲಿ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನೀವು ಇವತ್ತೆಲ್ಲ ನಾಳೆ ಸಕ್ಸಸ್ ನ ರೀಚ್ ಮಾಡಕ್ಕಾಗತ್ತೆ. ಸೊ ಹಾಗಾಗಿ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನಿಫ್ಟಿಯ ಲೆವೆಲ್ಸ್ ಬಗ್ಗೆ ಮಾತಾಡಕ್ ಹೋಗೋಣ. ಇನ್ನು ಮೇ 13th ಮಾರ್ಕೆಟ್ ಅಲ್ಲಿ ರಂಜಾನ್ ಇರೋದ್ರಿಂದ ಎಲ್ಲರಿಗೂ ಅಡ್ವಾನ್ಸ್ ರಂಜಾನ್ ವಿಶಸ್ ಅಂತ ಹೇಳ್ತಾ ಇದೀನಿ. ಸೊ ಮಾರ್ಕೆಟ್ ಅಂತೂ ರಜಾ ಇದೆ, ಹಾಲಿಡೇ ಇದೆ. ಹಾಗಾದ್ರೆ ಮೇ 14th ಲೆವೆಲ್ಸ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಮೇ 12th ಮಾರ್ಕೆಟ್ ಏನಾಯ್ತು ಸೊ ಅಂತ ನೋಡ್ಕೊಂಡ್ ಬರೋಣ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಫಸ್ಟ್ ಗೆ ನಾವು ನೋಡೋದಾದ್ರೆ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡಿದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ನಿಫ್ಟಿಯಲ್ಲಿ 14,710 ಅದ್ ಬಿಟ್ರೆ 14,890 ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತ. ರೈಟ್, ಅದ್ರ ಜೊತೆಗೆ ನಿಮ್ಗೆ ಕೆಲವೊಂದು ಆಕ್ಷನ್ ಪ್ಲಾನ್ ಕೊಟ್ಟಿದ್ದೆ. 11:30 ಒಳಗಡೆ ಮಾರ್ಕೆಟ್ ಏನಾದ್ರು 7:10 ನೋಡಿ 11 o'clock ಒಳಗಡೆ ಮಾರ್ಕೆಟ್ ಏನಾದ್ರು 14,890 ಹತ್ರ ಇದ್ರೆ ಅಥವಾ 810 ಹತ್ರ ಇದ್ರೆ ಕೆಲವೊಂದು ಆಕ್ಷನ್ ತಗೊಳ್ಳಿ ಅಂತ. ಅದ್ರ ಪ್ರಕಾರ ಏನಾಯ್ತು. ಇನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಲೆವೆಲ್ ಮಾತಾಡಿದ್ವಿ, 32,500 ಅಂಡ್ 33,000. 32,500 ಬಂದಾಗ ಕೆಲವೊಂದು ಆಕ್ಷನ್ ಪ್ಲಾನ್ ಕೊಟ್ಟಿದೆ. ಈಗ ಅದ್ರ ಪ್ರಕಾರ ಏನಾಯ್ತು, ಇನ್ನು ಲೈವ್ ಸೆಷನ್ಸ್ ಅಲ್ಲಿ ನಾನು ಹೇಳಿದ್ದೀನಲ್ಲ, ಇದು ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಅನಾಲಿಸಿಸ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತೀವಿ. ಲೈವ್ ಅಲ್ಲಿ ನಿಮ್ಗೆ ಏನಾದ್ರು ಸಜೆಷನ್ ಬೇಕು ಅಥವಾ ಲೈವ್ ಅಲ್ಲಿ ಏನಾದ್ರು ಆಗ್ತಾ ಇದೆ ನಿಫ್ಟಿ, ಯಾವ ಲೆವೆಲ್ಸ್ ಇಂಪಾರ್ಟೆಂಟ್ ಇದೆ ನೋಡ್ಬೇಕು ಅಂತ ಹೇಳಿದ್ರೆ ಆಲ್ವೇಸ್ ನಾನು ಹೇಳ್ತಾ ಇರ್ತೀನಿ, ನಮ್ಮ ಒಂದು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನೀವು ನೋಡ್ಬೋದು. ಸೊ ಫಸ್ಟ್ ಗೆ ಇವತ್ತು ನೋಡೋಣ ಮಾರ್ಕೆಟ್ ಅಲ್ಲಿ ನಿಫ್ಟಿ ಏನಾಯ್ತು ಅಂತ. ನೋಡಿ, ಇವತ್ತು ಮಾರ್ಕೆಟ್ ಅಲ್ಲಿ ನಿಫ್ಟಿ ಓಪನ್ ಆಗ್ತಾ ಇದ್ದಂಗೆ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಓಪನ್ ಆಯ್ತು. ಫ್ಲಾಟ್ ಓಪನ್ ಅಂತ ಹೇಳಿದ್ರೆ ಇಟ್ಸ್ ಎ ಗುಡ್ ಮಾರ್ಕೆಟ್ ಪ್ರತಿಯೊಬ್ಬರಿಗೂ. ಆಲ್ರೆಡಿ ನಾನು ಬೆಳಿಗ್ಗೆ ಫಸ್ಟ್ SMS ಯಾರೆಲ್ಲ ಟೆಲಿಗ್ರಾಮ್ ನೋಡಿರ್ತೀರಾ ನಿಮ್ಗೆ ಸ್ವಲ್ಪ ಖುಷಿ ಆಗಿರುತ್ತೆ. ಬಿಕಾಸ್ ಎವ್ರಿ ಡೇ ಮಾರ್ಕೆಟ್ ನ ನಾವು ಫ್ಲಾಟ್ ಅಂತ ಕಳಿಸ್ತಾ ಇದ್ವಿ ಅಥವಾ ಗುಡ್ ಮೂಮೆಂಟಮ್ ಇಲ್ಲ ಅಂತ. ಆದ್ರೆ ಲಾಸ್ಟ್ ವಿಡಿಯೋಲು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೂಪರ್ ಆಗಿರುತ್ತೆ ಈ ಒಂದು ಎಕ್ಸ್ಪೈರಿ ಅಂತ. ಅಟ್ ದ ಸೇಮ್ ಟೈಮ್ ಬೆಳಿಗ್ಗೆ ಮಾರ್ನಿಂಗ್ SMS ಮಾಡಿದೀನಿ ನೋಡಿ 9:08 ಎಸ್ ಏನಂತ ಕೊಟ್ಟಿದೀನಿ, ಸ್ವಲ್ಪ ರೀಡ್ ಮಾಡ್ಕೊಳ್ಳಿ. ಇವತ್ತು ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆ. ಇಂಡೆಕ್ಸ್ ಆಪ್ಷನ್ ಪಾರ್ಟಿಸಿಪೆಂಟ್ಸ್ ಗೆ ಇವತ್ತು ಸೂಪರ್ ಆಗಿರುತ್ತೆ, ಮಾರ್ಕೆಟ್ ಸಖತ್ತಾಗಿ ಹಣ ಮಾಡಬಹುದು ಅಂತ. ಸೊ ಯಾವ ಲೆವೆಲ್ಸ್ ಬ್ರೇಕ್ ಆದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ, 810 ಬ್ರೇಕ್ ಆದ್ರೆ ಇಟ್ಸ್ ಎ ಗುಡ್ ಮೂಮೆಂಟಮ್ ಅಥವಾ 860 ಬ್ರೇಕ್ ಆದ್ರೆ. ಹಾಗಾದ್ರೆ ನಿಫ್ಟಿ ಇವತ್ತು ಏನಾಯ್ತು ನೋಡಿ, ಒಂದ್ಸರಿ ಮಾರ್ಕೆಟ್ ಓಪನ್ ಆದ್ಮೇಲೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ವಿ 890 ಅಂತ. ಆ 890 ಮಾರ್ಕೆಟ್ ಹೋಗ್ಲೇ ಇಲ್ಲ. ಇವತ್ತು ಡೈರೆಕ್ಟ್ ಮಾರ್ಕೆಟ್ 820 ಇಂದ ಬಿಲೋ ನಮ್ಮ 810 ಪಾಯಿಂಟ್ ಏನಿತ್ತು ಅಲ್ಲಿಂದ ಮಾರ್ಕೆಟ್ ಕ್ರಾಶ್ ಆಯ್ತು. ಆ ಒಂದು 810 ಇಂದ ನೋಡಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ 740 ನಮ್ಮ ಒಂದು ಟೆಕ್ನಿಕಲ್ ಚೇಂಜ್ ಪಾಯಿಂಟ್ ಏನಂತ ನಾನು ಡಿಸ್ಕಸ್ ಮಾಡಿದ್ವಿ, ಎಕ್ಸಾಕ್ಟ್ ಅದೇ ಪಾಯಿಂಟ್ ಬಂತು. 740 ಅನ್ನೋದು ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್. ನೋಡಿ 740 ಬಂದಿದ ತಕ್ಷಣ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಯ್ತು. ಅಗೇನ್ 740 ಇಂದ ಫಾಲ್ ಆದಾಗ 680 ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಕಾಣಿಸ್ತಾ ಇದೆಯಲ್ಲ ನೋಡಿ, 740 ಬ್ರೇಕ್ ಆಯ್ತು ಅಂದ್ರೆ 680 ಅಂತ. ಎಸ್, ಮಾರ್ಕೆಟ್ ಎಕ್ಸಾಕ್ಟ್ 680 ಬಂದು ಮತ್ತೆ ಬೌನ್ಸ್ ಬ್ಯಾಕ್ ಆಯ್ತು. ಹೋಲ್ ಡೇ ನಾವು ನೋಡೋದಾದ್ರೆ ಆ ಒಂದು 740 ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಯ್ತು. ಆ ಪಾಯಿಂಟ್ ಅಲ್ಲೇ ಮಾರ್ಕೆಟ್ ಇವತ್ತು ಜಾಸ್ತಿ ಟ್ರೇಡಿಂಗ್ ಆಗಿದ್ದು. ಬಿಕಾಸ್ ಆ ಪಾಯಿಂಟ್ ಇಂದ ಡಿಸಿಷನ್ ಪಾಯಿಂಟ್ ಇತ್ತಲ್ಲ ಟ್ರೆಂಡ್, ಹಾಗಾಗಿ ರೈಟ್. ಹಾಗಾದ್ರೆ ಆ 740 ಪಾಯಿಂಟ್ ನ ನೀವು ಯಾರೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡ್ರಿ ಅವರು ಗುಡ್ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಳಕ್ ಆಗುತ್ತೆ. ಸೊ ಹೇಗೆ ಏನು ಅಂತ ನೋಡೋಣ. ನೋಡಿ ಇಲ್ಲಿ ಕೊಟ್ಟಿದ್ನಲ್ಲ, ಬಿಫೋರ್ 11 o'clock ಒಳಗಡೆ ಮಾರ್ಕೆಟ್ ಈ ರೇಂಜ್ ಅಲ್ಲಿ ಇದ್ರೆ ಏನ್ ಮಾಡ್ಬೇಕು ಅಂತ. ಇವತ್ತು ಓಪನಿಂಗ್ ಅಲ್ಲೇ ಮಾರ್ಕೆಟ್ 810 ನ ಕ್ರಾಸ್ ಮಾಡ್ಬಿಡ್ತು, 790 810. ಆ ಒಂದು ಪಾಯಿಂಟ್ ಅಲ್ಲಿ ನಾವು ನಿಮ್ಗೆ 2 ಸ್ಟ್ರೈಕ್ ಪ್ರೈಸ್ ಕೊಟ್ಟಿದ್ವಿ, 850 ಕಾಲ್, 750 ಪುಟ್. ಆಬ್ವಿಯಸ್ಲಿ 850 ಕಾಲ್ ಅಂತ ಹೇಳೋದು ಇವತ್ತು ನಮ್ಮ ಪ್ರೈಸ್ ಗೆ ಬರ್ಲಿಲ್ಲ 20 ರೂಪಾಯಿಗೆ. ಇನ್ನು ಪುಟ್ಟು ಸಹ 20 ರೂಪಾಯಿಗೆ ಬರ್ಲಿಲ್ಲ ಓಪನ್ ಆಗಿರೋದ್ರಿಂದ. ಸಾರಿ, ಪುಟ್ಟು ಒಂದು 22-23 ರೂಪಾಯಿಲಿತ್ತು. ಯಾರು ಈ ಇನ್ಫಾರ್ಮೇಶನ್ ಫಸ್ಟ್ ರೆಡಿ ಆಗಿದ್ದು, ಈ 2 ಸ್ಟ್ರೈಕ್ ನ ನೀವು ರೆಡಿಯಾಗಿ ಇಟ್ಕೊಂಡಿದ್ರೆ ಇವತ್ತು ನೀವು ಪುಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಫಸ್ಟ್ 24 ರೂಪೀಸ್ ಇಂದ ಅರೌಂಡ್ 60 ರೂಪೀಸ್ ಹೋಯ್ತು. ಅಗೈನ್ ಮಾರ್ಕೆಟ್ ಅಲ್ಲಿ ನೋಡಿ ಇಲ್ಲೊಂದು ಪಾರ್ಟ್ ಆಫ್ ಟೈಮ್ ಅಲ್ಲಿ 790 810 ಬಂದಿದೆ. ಎಷ್ಟು ಗಂಟೆಗೆ? ಅರೌಂಡ್ 1 ಗಂಟೆಗೆ. 1 ಗಂಟೆಯಲ್ಲಿ ನಾವೇನಾದ್ರು ತಗೊಂಡಿದ್ರೆ 20 ರೂಪಾಯಿಗೆ, ಅಗೈನ್ ಅದು 10 ರೂಪಾಯಿಗೆ ಬರ್ಲೇ ಇಲ್ಲ. ಫೈನಲ್ ಆಗಿ 100 ರೂಪೀಸ್ ವರೆಗೂ ಹೋಗಿತ್ತು. 97 ಇಸ್ ದ ಹೈ. ಕಾಣಿಸ್ತಾ ಇದೆಯಾ? ಅಂದ್ರೆ ನಿನ್ನೆ ಯೂಟ್ಯೂಬ್ ನ ಲಾಸ್ಟ್ ವಿಡಿಯೋದಲ್ಲಿ ಯಾರು ಯೂಟ್ಯೂಬ್ ನ ನೋಡಿದ್ರೆ
ಅವ್ರಿಗೆ ಕಾಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರಿಗೆ 10 rupees ಲಾಸ್ ಆಗಿರುತ್ತೆ. 10 rupees ಅಂತ ಹೇಳಿದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 750 rupees ಲಾಸ್ ಆಗಿರುತ್ತೆ. ಇನ್ನು ಯಾರೆಲ್ಲ ಪುಟ್ ಅಲ್ಲಿ ಮಾಡಿದ್ದಾರೆ ಅವ್ರಿಗೆ ಅರೌಂಡ್ ಗುಡ್ ಪ್ರಾಫಿಟ್ ಬಂದಿದೆ. ಸೊ ಆಲ್ಮೋಸ್ಟ್ ನಿಮ್ಮ ಕ್ಯಾಪಿಟಲ್ 4 to 5 times ಆಗಿದೆ. ಇದು ನಮ್ಮ ಒಂದು ಇನ್ಫಾರ್ಮೇಶನ್ ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡವ್ರಿಗೆ. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಕೊಟ್ಟಿದ್ದೆ 32,500 ಬಂದಾಗ ನೀವು ಇಂಪಾರ್ಟೆಂಟ್ ಆಗಿ ಆಕ್ಷನ್ ತಗೊಳ್ಳಿ ಆಫ್ಟರ್ 12:30 ಅಂತ. ಎಸ್, ಆಫ್ಟರ್ 12:30 ಅಲ್ಲಿ ಮಾರ್ಕೆಟ್ ಅಲ್ಲಿ ಸೊ ಇವತ್ತು 12:30 ಅಂತ ಮುಂಚೆ ಫಸ್ಟ್ ಟೈಮ್ 32,500 ಬಂತು, ಅಗೇನ್ 32,500 ಬಂತು ಸೆಕೆಂಡ್ ಹಾಫ್ ಅಲ್ಲಿ. ಅವಾಗ ನಾವು ನಿಮ್ಗೆ ಕೆಲವೊಂದು ಲೆವೆಲ್ಸ್ ಕೊಟ್ಟಿದ್ದೆ, 30 ಇಂದ 40 ರೇಂಜ್ ಅಲ್ಲಿ ಬಂದ್ರೆ ಮಾತ್ರ ತಗೊಳ್ಳಿ ಅಂತ. ಬ್ಯಾಂಕ್ ನಿಫ್ಟಿ ಪಾರ್ಟಿಸಿಪೇಷನ್ ನೋಡಿದ್ರೆ ಎರಡೂ ಕಡೆ ನಮ್ಗೆ ಎಂಟ್ರಿ ಬರ್ಲಿಲ್ಲ, ನೋ ಲಾಸ್ ನೋ ಪ್ರಾಫಿಟ್ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಅಂದ್ರೆ 3 ಗಂಟೆ ಮೇಲೆ ಬಂತು, ಅವಾಗ ನಾವು ಅದನ್ನ ಎಂಟ್ರಿ ಕನ್ಸಿಡರ್ ಮಾಡೋದಿಲ್ಲ ಯೂಶುವಲ್ ಆಗಿ. ಅವಾಗೂ ನೀವೇನಾದ್ರು ತಗೊಂಡಿದ್ರು ಸೊ ದರ್ ಇಸ್ ಅ ಸ್ಮಾಲ್ ರಿಸ್ಕ್ ಆಗಿರುತ್ತೆ. ಅವಾಗ ಯಾರು ತಗೊಂಡಿದ್ದಾರೆ? ಇದು ನಿಫ್ಟಿಯ ಲೆವೆಲ್ಸ್ ಕಾಣಿಸ್ತಾ ಇದೆ. ನಿಫ್ಟಿ ಇವತ್ತು ನಾವೇನ್ ಡಿಸ್ಕಸ್ ಮಾಡಿದ್ವಿ, ಸೇಮ್ ಪಾಯಿಂಟ್ 680 ಇಂದ ಒಂದೇ ಕ್ಯಾಂಡಲ್ ಬ್ರೇಕ್ ಆಯ್ತು, ಅಗೇನ್ ಮಾರ್ಕೆಟ್ ಮೊಮೆಂಟಮ್. ಇದು ನಿಫ್ಟಿಯ ಪಾಸಿಟಿವ್ ಮೇ 12th ಲೆವೆಲ್ ಆಯ್ತು ಅಂದ್ರೆ ಇನ್ನು ಬ್ಯಾಂಕ್ ನಿಫ್ಟಿ 32,500 ಇಂದಾನೆ ಮಾರ್ಕೆಟ್ ನೋಡಿ ಚೇಂಜಸ್ ಆಗ್ತಾ ಇದೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್. ಇನ್ಫಾರ್ಮೇಶನ್ ವೆರಿ ವೆರಿ ಇಂಪಾರ್ಟೆಂಟ್, ಗ್ಯಾದರ್ ಮಾಡ್ಕೊಳ್ಳಿ. ಸರಿ, ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಯ್ತು ಅಂದ್ರೆ ನೆನ್ನೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಮಾತಾಡಿದ್ವಿ, ಏಷ್ಯನ್ ಪೇಂಟ್, HDFC ಬ್ಯಾಂಕ್, ಹಾಗೆ UPL ಬಗ್ಗೆ, ಅಪೋಲೋ ಟೈರ್ ಬಗ್ಗೆ, ಇದೆಲ್ಲ ರಿಸಲ್ಟ್ ಇದೆ ಅಂತ. ಇವತ್ತು ನಾವು ರಿಸಲ್ಟ್ ಓರಿಯೆಂಟೆಡ್ ಅಲ್ಲಿ ಕೆಲವೊಂದು ಸ್ಟಾಕ್ಸ್ ನ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ವಿ. ಫಸ್ಟ್ ಗೆ ನೋಡೋದಾದ್ರೆ ಏಷ್ಯನ್ ಪೇಂಟ್ ಕೊಟ್ಟಿದ್ವಿ. ಏಷ್ಯನ್ ಪೇಂಟ್ 62 ಇಂದ 68 rupees ವರೆಗೂ ಅರೌಂಡ್ 1,800 rupees ಪ್ರಾಫಿಟ್ ಕೊಡ್ತು. ಅದಾದ್ಮೇಲೆ UPL ಅನ್ನೋ ಕಂಪನಿ ಗುಡ್ ಪ್ರಾಫಿಟ್ ಕೊಡ್ತು. UPL ಅನ್ನೋದು. ಇನ್ನು HDFC ಬ್ಯಾಂಕ್ ನಮ್ಮ ಎಂಟ್ರಿ ಕಾಸ್ಟ್ ಇಂದ ಟಾರ್ಗೆಟ್ ಬಂದ ಹತ್ರ ಹೋಗಿ ಫಾಲ್ ಆಯ್ತು. ಅಪೋಲೋ ಟೈರ್ ಎಂಟ್ರಿ ಬರ್ಲೇ ಇಲ್ಲ. ಸೊ ಆಲ್ಮೋಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದವ್ರಿಗೆ ಇಲ್ಲಿ ಒಂದು 1,800, ಇಲ್ಲಿ ಒಂದು 12,000 rupees, ಇಲ್ಲಿ ಒಂದು 1,500 rupees ಪ್ರಾಫಿಟ್ ಅಂತ ಬಂತು. ಇದು ಯಾರೆಲ್ಲ SMS ನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಇನ್ನು ಕೆಲವೊಬ್ರು ಹೇಳ್ತಾ ಇರ್ತೀವಿ ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಸಪೋರ್ಟ್ ಬೇಕಂತ ಹೇಳಿದ್ರೆ ಸೊ ಡೈರೆಕ್ಟ್ ಆಗಿ ನೀವು ಲೈವ್ ಸಪೋರ್ಟ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಅಲ್ಲಿ ಜೊತೆಲಿರಿ ಅಂತ. ಸೊ ರೈಟ್, ನೋಡಿ, ಇನ್ನು ಲೈವ್ ಸಪೋರ್ಟ್ ಅಲ್ಲಿ ಇದ್ದವ್ರಿಗೆ ಇವತ್ತು ನಾವು ಮಾರ್ಕೆಟ್ ಅಲ್ಲಿ ಕ್ಲೋಸಿಂಗ್ ಟೈಮ್ ಅಲ್ಲಿ ಅಂದ್ರೆ ಮಾರ್ಕೆಟ್ ಎಂಡ್ ಆಗ್ಬೇಕಾದ್ರೆ ಸೊ ಕೆಲವೊಂದು ಸ್ಟಾಕ್ಸ್ ನ ನಾವು ನಿಮ್ಗೆ ಕೆಲವೊಂದು ಇಂಡೆಕ್ಸ್ ಅಲ್ಲಿ ಸ್ಟಾಕ್ಸ್ ಕೊಟ್ಟಿದ್ವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಲೈವ್ ಸೆಷನ್ ಅಲ್ಲಿ ನಿಮ್ಗೆ 2:40ಕ್ಕೆ ಕರೆಕ್ಟ್ ಆಗಿ ಮಾರ್ಕೆಟ್ ಈ ರೇಂಜ್ ಅಲ್ಲಿ ಇರ್ಬೇಕಾದ್ರೆ ಒಂದು ಬ್ಯಾಂಕ್ ನಿಫ್ಟಿ ಎರಡನ್ನೂ ಮೆಸೇಜ್ ಮಾಡಿದೀವಿ. ಬ್ಯಾಂಕ್ ನಿಫ್ಟಿ ನಿಮ್ಗೆ 45 rupees ಕೊಟ್ಟಿದ್ದು 160 ನಮ್ಮ ಟಾರ್ಗೆಟ್ ಇತ್ತು, ಆದ್ರೆ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ 240 rupees ವರೆಗೂ ರೀಚ್ ಆಯ್ತು. ಅದೇ ತರ ನಾವು ತಗೊಂಡಾಗ ನಿಫ್ಟಿ ಅರೌಂಡ್ 22 rupeesಗೆ ನಾವು ಎಂಟ್ರಿ ಕೊಟ್ಟಿದ್ದು. 22 ಇಂದ 35ಗೆ ಫಸ್ಟ್ ಟಾರ್ಗೆಟ್ ನ ಬುಕ್ ಮಾಡಿ ಅಂದೆ, ಅಗೇನ್ 36 ಮೇಲೆ ಬೈ ಮಾಡಿ ಅಂದವ್ರಿಗೆ ಅರೌಂಡ್ 96 ವರೆಗೂ ಮಾರ್ಕೆಟ್ ಹೋಯ್ತು. ನಿಮ್ಮ ಕ್ಯಾಪಿಟಲ್ ನ ನಿಫ್ಟಿ 4 times ಮಾಡ್ತು, ಬ್ಯಾಂಕ್ ನಿಫ್ಟಿ 6 times ಮಾಡ್ತು. ಇದು ಸೊ ಲೈವ್ ಸೆಷನ್ ಅಲ್ಲಿ ನಾವು ನಿಮ್ಗೆ ಹೇಳ್ಕೊಡ್ತಾ ಇರ್ತೀವಿ. ಇದು ಒಂದು ಪಾಯಿಂಟ್. ಮೇಜರ್ ಆಗಿ ನಾನು ಡಿಸ್ಕಸ್ ಮಾಡಿದ್ದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಂದೇ ತರ ಇರಲ್ಲ, ಬೇರೆ ದಿವಸ ಅಲ್ಲ, ಅದು ಥರ್ಸ್ಡೇಗೆ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ನೋಡಿ, ಬ್ಯಾಂಕ್ ನಿಫ್ಟಿ ಫುಲ್ ಕೆಳಗಡೆ ಬಂದಿದ್ಯಾ, ನಿಫ್ಟಿ ನೋಡಿ ಅಲ್ಲಲ್ಲಿ ಸ್ವಲ್ಪ ಸ್ಟೇಬಲ್ ಆಗಿದೆ. ಅದೇ ತರ ಇಲ್ಲಿ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ಇದೆ, ಇಲ್ಲಿ ಸ್ವಲ್ಪ ಮೂಮೆಂಟಮ್ ಕಡಿಮೆ. ಇಲ್ಲಿ ನೋಡಿದ್ವಿ ಗೊತ್ತಾಗುತ್ತಲ್ಲ ಸರ್, ಇದು ಇಷ್ಟೊಂದು ಡಿಫ್ರೆನ್ಸ್ ಇಂಪಾರ್ಟೆಂಟ್ ಆಗುತ್ತಾ? ಬೇರೆ ದಿವಸಕ್ಕೆ ಏನು ಇಂಪ್ಯಾಕ್ಟ್ ಆಗಲ್ಲ, ಆದ್ರೆ ಆಪ್ಷನ್ ಎಕ್ಸ್ಪೈರಿ ಅಂದಾಗ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಿಸ್ ದ ಪಾಯಿಂಟ್. ನೋಡಿ, ಇವತ್ತು ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ನೋಡ್ತಾ ಇದೀರಲ್ವಾ. ನಿಮ್ಗೆ 2-3 SMS ಕೊಟ್ಟಿದ್ವಿ. ಯೂಶುವಲಿ ಆಗಿ ಬೇರೆ ದಿವಸ ಆದ್ರೆ ನಿಮ್ಗೆ SMS ಕೊಡ್ತಾ ಇರ್ಲಿಲ್ಲ. ಇವತ್ತು ಜಾಸ್ತಿ SMS ಕೊಟ್ಟಿದೀವಿ, ಕಾಣಿಸ್ತಾ ಇದೆಯಾ. ಮಾರ್ನಿಂಗ್ ಒಂದು ರೈಟ್ ಎಂಟ್ರಿ ಕೊಟ್ಟಿದ್ವಿ 800 and ಪುಟ್. ನೋಡಿ ಇಲ್ಲಿ ಇವತ್ತು ಮಾರ್ನಿಂಗ್ ಸೊ 950ಗೆ ಒಂದು ಎಂಟ್ರಿ ಕೊಟ್ಟಿದ್ವಿ, ಅದ್ ಬರ್ಲಿಲ್ಲ. ಅಗೇನ್ 10-11 o'clockಗೆ ನಾವು ಎಂಟ್ರಿ ತಗೊಂಡ್ವಿ 76ಗೆ. ಎಕ್ಸಾಕ್ಟ್ ಇಲ್ಲಿ ನಿಮ್ಗೆ ಮೆಸೇಜ್ ಮಾಡಿದಿನ 95ಗೆ ಅಂತ. ಎಸ್, ದಟ್ ಇಸ್ ಅ ಪಾಯಿಂಟ್. ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಇರ್ಲಿಲ್ಲ, ಬಿಕಾಸ್ ರಿವರ್ಸ್ ಆಯ್ತು ಟ್ರೇಡ್. ಅಗೇನ್ ನೋಡಿ, ನಿಮ್ಗೆ ಅದಾದ್ಮೇಲೆ ಇವತ್ತು ಲೈವ್ ಸೆಷನ್ ಕ್ಲೋಸಿಂಗ್ ಮಾಡ್ಬೇಕಾದ್ರೆ ಕೆಲವೊಂದು ಸ್ಕ್ರಿಪ್ಟ್ ಕೊಟ್ಟಿದೆ. ಆ ಸ್ಕ್ರಿಪ್ಟ್ ಪ್ರಕಾರ ಎಂಟ್ರಿ ಬಂದಿದ ತಕ್ಷಣ ಇಲ್ಲಿ ನಿಮ್ಗೆ ಎಕ್ಸಿಟ್ ಮಾಡಿಸ್ತಾ ಇದೀವಿ. ಸೊ ಲೈವ್ ಸೆಷನ್ ಅಂತ ಹೇಳಿದ್ರೆ ಈ ತರ ಇರುತ್ತೆ ನಿಮ್ಗೆ. ಇವತ್ತು ಯಾರೆಲ್ಲ ನಮ್ ಜೊತೆ ಲೈವ್ ಸೆಷನ್ ಕುತ್ಕೊಂಡಿದ್ರು, ಯಾರೆಲ್ಲ ಏನೇನ್ ಪ್ರಾಫಿಟ್ ಮಾಡಿದ್ರು ಅಂತ ನೋಡೋಣ. ಸೊ ನೋಡಿ, ಫಸ್ಟ್ ಹೈಯೆಸ್ಟ್ ಪ್ರಾಫಿಟ್ ಅಂದ್ರೆ ಒಬ್ರು ನಿಯರ್ಲಿ 4 lakh ವರೆಗೂ ಮಾಡಿದ್ರು. ಬಿಕಾಸ್ ಮಾರ್ಕೆಟ್ ನೋಡಿ ಕಾಣಿಸ್ತಾ ಇದೆಯಾ, ವೆರಿ ಸೆಕೆಂಡ್ಸ್ ಅಲ್ಲಿ ಇರುತ್ತೆ. ಟೆಕ್ನಿಕಲಿ ಲೆವೆಲ್ಸ್ ತುಂಬಾ ಇಂಪಾರ್ಟೆಂಟ್. ಅವರು ಮಾರ್ನಿಂಗ್ ಇಲ್ಲಿ ತಗೊಂಡಿದ್ದು ಪುಟ್ ಅಂತ ಹೇಳ್ಬಿಟ್ಟು ಎಂಡ್ ವರ್ಗೂ ಇಟ್ಕೊಂಡಿದ್ರು. ಅವರ ಒಂದು ಬಿಗ್ ಪ್ರಾಫಿಟ್ ಇವತ್ತು ಇವ್ರದೇನೆ 4 lakh ವರೆಗೂ ಮಾಡಿದ್ರು. ಅದರಲ್ಲಿ 1.6 ನ ಫೈನಲ್ ಆಗಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೊಬ್ರು ಲಾಸ್ಟ್ ಅಲ್ಲಿ ನಮ್ ಜೊತೆ ಲೈವ್ ಸೆಷನ್ ಇರುವಾಗ ಅಲ್ಲೊಂದು ಪಾರ್ಟಿಸಿಪೇಟ್ ಮಾಡಿರುವಂತದ್ದು. ಒಬ್ರು 10,000, ಒಬ್ರು 10,000, ಇನ್ನೊಬ್ರು 24,000. ನೋಡಿ, ಲಾಸ್ಟ್ ಅಲ್ಲಿ ಲೈವ್ ಸೆಷನ್ ಅಲ್ಲಿ ನಾವು ಹೇಳ್ತಾ ಇರ್ಬೇಕಾದ್ರೆ ಅವ್ರು ಬೈ ಸೆಲ್ ಮಾಡ್ತಾ ಇರ್ತಾರೆ. ದಿಸ್ ಆರ್ ದ ಪ್ರಾಫಿಟ್ಸ್.
ಅರೌಂಡ್ 30 to 40,000 rupees ಪ್ರಾಫಿಟ್ ಕಾಣಿಸ್ತಾ ಇದೆಯಲ್ಲ ಎಂಟ್ರಿ ಪ್ರೈಸ್. ಸೊ ಎಷ್ಟು ಗಂಟೆಲಿ 2:40, 2:50, 2:50 ರೈಟ್, ಇದೆಲ್ಲ ಎಂಟ್ರಿ ಪ್ರೈಸ್ ಅಂತ ಹೇಳ್ತಾ ಇದೀವಿ. ಸೊ ರೈಟ್ ಫ್ರೆಂಡ್ಸ್, ಇನ್ನು ಈ ಒಂದು ಚಾನೆಲ್ ನ ಯಾರು ಇನ್ನ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸೊ ಈ ಒಂದು ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಒನ್ ಡೇ ಮುಂಚೆ ಕೊಡ್ತಾ ಇರೋದ್ರಿಂದ ನೆಕ್ಸ್ಟ್ ಡೇ ಆಕ್ಷನ್ ತಗೊಳಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇನ್ಫಾರ್ಮೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಆಕ್ಷನ್ ತಗೊಳಕ್ ಗೊತ್ತಾಗ್ತಾ ಇಲ್ವಾ? ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ಫ್ರೀ ಸೆಮಿನಾರ್ ನ ಅಟೆಂಡ್ ಮಾಡಿ. ಇಕ್ವಿಟಿ ಅಂದ್ರೇನು, ಆಪ್ಷನ್ ಅಂದ್ರೇನು, ಈ ಪಾಯಿಂಟ್ ಬಂದಾಗ ಏನು ಪಾರ್ಟಿಸಿಪೇಟ್ ಮಾಡಬೇಕು ಪ್ರತಿಯೊಂದು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಹಾಗೆ ನೋಡಿ, ವೆರಿ ಸ್ಮಾಲ್ ಅಮೌಂಟ್ ಇಂದ ಒಂದು ಬಿಗ್ ಅಮೌಂಟ್ ನ ಎನ್ಕ್ಯಾಶ್ ಮಾಡ್ಬೋದಲ್ವಾ? ಹಾಗಾಗಿ ನೀವು ಈ ಅವಕಾಶನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಬಿಕಾಸ್ ಇದು ಕನ್ನಡದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ರೀಚ್ ಆಗ್ಲಿ ಅಂತ ಹೇಳ್ತಾ, ಸರಿ, ಇನ್ನು May 14th ಗೆ ಮಾರ್ಕೆಟ್ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಏನ್ ಇಂಪಾರ್ಟೆಂಟ್ ಲೆವೆಲ್ ಇದೆ, ನಿಫ್ಟಿ ಇವತ್ತು ಆಗಿರೋದು ಏನು ಒಂದು ಇಂಪ್ಯಾಕ್ಟ್ ನ ನಮ್ಗೆ ತೋರಿಸ್ತಾ ಇದೆ ನೆಕ್ಸ್ಟ್ ಫ್ರೈಡೆಗೆ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡೋಣ ಮಾರ್ಕೆಟ್ ಅಲ್ಲಿ. ಇಲ್ಲಿ ಫಸ್ಟ್ ಗೆ ನಾವು May 14th ಗೆ ಯಾವ್ಯಾವ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಕ್ ಹೋಗ್ತಾ ಇದೆ ಅಂತ ನೋಡೋಣ. ಫಸ್ಟ್ ಗೆ ಸಿಪ್ಲಾ ಕಂಪನಿ, ಹಾಗೆ DRR, ಹಾಗೆ ಎಸ್ಕಾಟ್ಸ್, ಇನ್ನೊಂದು L&T. ಇಲ್ಲಿ ಕೆಲವೊಂದಕ್ಕೆ ಲೆವೆಲ್ಸ್ ಬರ್ದಿದೀನಿ, ಕೆಲವೊಂದಕ್ಕೆ ಇಲ್ಲ. ಎಸ್ಕಾಟ್ಸ್ ಬಿಟ್ವೀನ್ ಈ ನಂಬರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈ ನಂಬರ್ ಇಲ್ಲಿ ಇರೋಬ್ರಿಗೂ ಸ್ವಲ್ಪ ವೇಟ್ ಮಾಡಿ ಅಂತ. DRR ಕಂಪನಿ ಈಗ 5,350 ಆ ರೇಂಜ್ ಅಲ್ಲಿ ಬಂದಾಗ ಬೈ ಮಾಡಿ, 5,330 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. L&T ಗೆ ಒಂದು ರೇಂಜ್ ಕೊಟ್ಟಿದ್ದೀನಿ ನೋಡಿ, 13,060 ಇಂದ ಇದು 84 ಅಂತ, 84 ಈ ರೇಂಜ್ ಅಲ್ಲಿ ಇರೋವರೆಗೂ ಸ್ವಲ್ಪ ವೇಟ್ ಮಾಡಿ. ಕರೆಕ್ಟ್ ಆಗಿದೆ, ಸಾರಿ, 1360 ಇಂದ 64 ರೇಂಜ್ ಅಲ್ಲಿ ಬಂದಾಗ ಬೈ ಮಾಡಿ. ಇವಾಗ ಮಾರ್ಕೆಟ್ ಅಲ್ಲಿ 1380 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆ ಪಾಯಿಂಟ್ ಬಂದಾಗ ಮಾತ್ರ ಬೈ ಮಾಡಿ, ಇದನ್ನ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಅಂತ. ಸೊ ನೆಕ್ಸ್ಟ್ ನಿಫ್ಟಿ ಲೆವೆಲ್ಸ್ ಬರೋಣ. ನಿಫ್ಟಿ ಏನ್ ಹೇಳ್ತಾ ಇದೆ ಅಂತ ನೋಡ್ಕೊಳ್ಳೋಣ. ನಿಫ್ಟಿ ಇವತ್ತು ಓಪನಿಂಗ್ ಅಲ್ಲಿ ಮಾರ್ಕೆಟ್ ಡ್ರಾಪ್ ಆಗಿ ಸ್ಟಾರ್ಟ್ ಆಗಿದ್ದು, ಯಾವುದೇ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಡೇ ಹೈನ ಬ್ರೇಕ್ ಮಾಡೋ ಸಿಂಪ್ಟಮ್ಸ್ ತೋರಿಸಿಲ್ಲ. ಸೊ ಹಾಗೆ ಮಾರ್ಕೆಟ್ ಅಲ್ಲಿ ನೋಡಿ, ಇಲ್ಲಿಂದ ಫಾಲ್ ಆಗಿದೆಯಲ್ವಾ? ಲೈವ್ ಸೆಷನ್ ಅಲ್ಲಿ ನಮ್ ಜೊತೆ ಇದ್ದವ್ರಿಗೆ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗ್ತಾ ಇರುತ್ತೆ. ಯಾವಾಗ ಮಾರ್ಕೆಟ್ ಇಲ್ಲಿ ಬಂದ್ ಟಚ್ ಆಗಿದ ತಕ್ಷಣ ಹೇಳಿದ್ವಿ ಇಟ್ಸ್ ಎ ಟೆಂಪರರಿ ಅಪ್ ಅಂತ. ಸೊ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮ್ಗೆ, ಕಾಣಿಸ್ತಾ ಇದೆಯಾ ಲೆವೆಲ್ಸ್? ನಮ್ಗೆ ಇವತ್ತು ಗ್ಲೋಬಲ್ ಡಾಟಾ ಆಗಲಿ ಪ್ರತಿಯೊಂದು ಅಪ್ಪಲ್ ಇದೆ. ಆಫ್ಟರ್ 11:30 ಮಾರ್ಕೆಟ್ ಅಪ್ಪಲ್ಲೇ ಹೋಗ್ತಾ ಇರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಅದೇ ತರ 11:30 ಇಂದಾನೆ ಮಾರ್ಕೆಟ್ ಅಪ್ ಆಗಿದೆ. ಈ ಇನ್ಫಾರ್ಮೇಶನ್ ನಮ್ಮ ಮೇಜರ್ ಸಪೋರ್ಟ್ 680 ಪ್ಲಸ್ 11:30 ಇಂದಾನೆ ಮಾರ್ಕೆಟ್ ಶೂಟ್ ಅಪ್ ಆಗಿದೆ. ಜೊತೆಗೆ ಎಲ್ಲೂ ಡೇ ಹೈನ ಬ್ರೇಕ್ ಮಾಡ್ಲಿಲ್ಲ. ಈ ಒಂದು ಸಿಂಪ್ಟಮ್ಸ್ ಏನ್ ತೋರಿಸ್ತಾ ಇದೆ ಅಂದ್ರೆ ಇಟ್ಸ್ ಎ ಗುಡ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಡೇಸ್ ಗೆ ಒಂದು ಗುಡ್ ಮೂವ್ಮೆಂಟ್ ನ ಮಾರ್ಕೆಟ್ ಅಲ್ಲಿ ಚೆನ್ನಾಗಿದೆ ಅಂತ ತೋರಿಸ್ಕೊಡ್ತಾ ಇದೆ ಈ ಒಂದು ಕ್ಲೋಸಿಂಗ್ ಪಾಯಿಂಟ್. ಹಾಗಾದ್ರೆ ನೆಕ್ಸ್ಟ್ ಯಾವ ಲೆವೆಲ್ಸ್ ಬ್ರೇಕ್ ಆದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಅಪ್ ಟ್ರೆಂಡ್ ಇರುತ್ತೆ ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ನಿಫ್ಟಿ ಲೆವೆಲ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಓವರ್ ಆಲ್ ಮಾರ್ಕೆಟ್ ಬಂದು ಅಪ್ ಟ್ರೆಂಡ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಇವತ್ತಿನ ಕ್ಲೋಸಿಂಗ್ ಬೇಸಿಸ್ ಮೇಲೆ ಯಾವಾಗ ಮಾರ್ಕೆಟ್ ಅಲ್ಲಿ 730 ನ ಮಾರ್ಕೆಟ್ ಕ್ರಾಸ್ ಮಾಡುತ್ತೆ, ಆಲ್ರೆಡಿ ಮಾರ್ಕೆಟ್ ಇಂಡಿಕೇಶನ್ ಅಪ್ ಅಂತ ಕೊಟ್ಟಿದೆ. ನೆಕ್ಸ್ಟ್ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ 730 ಇಸ್ ದ ಫಸ್ಟ್ ರೆಸಿಸ್ಟೆನ್ಸ್. 730 ನ ಬ್ರೇಕ್ ಆಯ್ತು ಅಂದ್ರೆ ಅಗೈನ್ ನಾವು ಮಾರ್ಕೆಟ್ ಅಲ್ಲಿ 860, 910 ವರೆಗೂ ಮಾರ್ಕೆಟ್ ನ ನೋಡ್ಬೋದು. ಸೊ ಇದು ಫಸ್ಟ್ ಪಾಯಿಂಟ್. ಇನ್ನು ಮಾರ್ಕೆಟ್ ಅಲ್ಲಿ ಏನಾದ್ರು ಡೌನ್ ಆಗುತ್ತಾ ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟ್ ಮಂಡೇ 14th of May ಗ್ಯಾಪ್ ಅಪ್ ತೋರಿಸ್ತಾ ಇರೋದು. ಇವತ್ತು ಮಾರ್ಕೆಟ್ ಏನೊಂದು ಡೌನ್ ಆಗಿ ಇದರ ರೀಟ್ರೇಸ್ ಆಗೋಗಿದೆ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಏನಾದ್ರು ನಾಳೆ ಹಾಲಿಡೇ ಇರೋದ್ರಿಂದ ಸಮ್ ಗ್ಲೋಬಲ್ ನ್ಯೂಸ್ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಡೌನ್ ಅಂತ ಏನಾದ್ರು ಆಯ್ತು ಅಂದ್ರೆ 640ಗೆ ಮಾರ್ಕೆಟ್ ಸಪೋರ್ಟ್ ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ಈ 640 ಇಂದ ಮಾರ್ಕೆಟ್ ಏನಾದ್ರು ರಿಕವರ್ ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ಅಗೇನ್ ಬಿಗ್ ಫಾಲ್. ಸೊ ಎಲ್ಲಿವರೆಗೂ ಅಂತ ಹೇಳಿದ್ರೆ 570, 510. ಇಲ್ಲಿ 570 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್ ನೋಡ್ಕೊಳ್ಳಿ. ನಾಳೆ ಗ್ಲೋಬಲ್ ಡಾಟಾ ಇಂದ ಮಾರ್ಕೆಟ್ ಏನಾದ್ರು ಫಾಲ್ ಆಯ್ತು ಅಂತ ಹೇಳಿದ್ರೆ 640 ವರೆಗೂ ಫಾಲ್ ಆಗುತ್ತೆ. ಅಲ್ಲಿಂದ ಫಾಲ್ ಆಯ್ತು ಅಂದ್ರೆ ಸಡನ್ ಆಗಿ ಮಾರ್ಕೆಟ್ 570 ಬರುತ್ತೆ. 570 ಬಂದ್ಮೇಲೆ ಯಾವುದೇ ರೀತಿಯ ಡೌನ್ ಟ್ರೆಂಡ್ ಅಂತ ತೋರಿಸ್ತಾ ಇಲ್ಲ ಮಾರ್ಕೆಟ್. ಇಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆಯಲ್ಲ, ಅದೇ ತರ 570 ಟಚ್ ಆಗಿದ ತಕ್ಷಣ ಬಿಗ್ ಮೂವ್ಮೆಂಟಮ್ ಆಗುತ್ತೆ. ಸೊ ಒಂದ್ಸರಿ 570 ಟಚ್ ಆದ್ಮೇಲೆ ನೆಕ್ಸ್ಟ್ ಕಮಿಂಗ್ ಟ್ರೇಡಿಂಗ್ ಡೇ ಅಂದ್ರೆ 14th May ನಲ್ಲಿ ಮತ್ತೆ ಸೆಕೆಂಡ್ ಟೈಮ್ 570 ಬರ್ಲಿಲ್ಲ ಅಂದ್ರೆ ನೀವೆಲ್ಲರೂ ಪೊಸಿಷನ್ಗೂ ತಗೊಳ್ಬಹುದು ನಿಫ್ಟಿನ. ಟಿಲ್ 14,900 ವರೆಗೂ ಮಾರ್ಕೆಟ್ ಮೊಮೆಂಟಮ್ ಇರುತ್ತೆ. ಇದು ನಿಫ್ಟಿ ಲೆವೆಲ್ಸ್ ಕ್ಲಿಯರ್ ಆಗಿ ಅಪ್ ಟ್ರೆಂಡ್ ಕೊಡ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ನೋಡೋದಾದ್ರೆ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಡೌನ್ ಅಂತಾನೆ ಹೇಳ್ಬೋದು. ಸ್ಟಿಲ್ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಡೌನ್ ಟ್ರೆಂಡ್ ಅಂತಾನೆ ಇದೆ. ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಬ್ಯಾಂಕ್ ನಿಫ್ಟಿ ಡೌನ್ ಅಂತ ಕ್ಲಿಯರ್ ಆಯ್ತು ಅಂದ್ರೆ 32,250 ಅನ್ನೋದು ಮೇಜರ್ ಸಪೋರ್ಟ್ ಆಗುತ್ತೆ.
ಅಲ್ಲಿಂದ ಮಾರ್ಕೆಟ್ ಕ್ರಾಶ್ ಆದ್ರೂ ಅಂತ ಬಿಗ್ ಮೊಮೆಂಟಮ್ ಇಲ್ಲ. ಕಾಣಿಸ್ತಾ ಇದೆಯಾ? 32,100 ಹತ್ರ ಇನ್ನೊಂದು ಸಪೋರ್ಟ್ ಇದೆ. 32,100 ಬರೋವರೆಗೂ ವೇಟ್ ಮಾಡಿ. ಇಲ್ಲಿಂದ ಮಾರ್ಕೆಟ್ ನ ಆಕ್ಷನ್ ತಗೊಳ್ಳಿ. ಇಲ್ಲಿಂದ ಮಾರ್ಕೆಟ್ ರಿಕವರ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಅರೌಂಡ್ 600 ಪಾಯಿಂಟ್ ಡ್ರಾಪ್ ಆಗುತ್ತೆ. ಸಮ್ಟೈಮ್ಸ್ ನೋಡ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ಹೇಗೂ ಕೋರಿಲೇಷನ್ ಇಲ್ಲ. ಫ್ರೈಡೆ ಏನಾದ್ರೂ ಮಾರ್ಕೆಟ್ ಅಲ್ಲಿ ನಿಫ್ಟಿ 14,640 ಬಂದು 640 ಬಂದು ಮಾರ್ಕೆಟ್ ಅಲ್ಲಿ 32,250 ಹತ್ರ ಮಾರ್ಕೆಟ್ ಇತ್ತು ಅನ್ಕೊಳ್ಳಿ. ಈಗ ಎರಡು ರಿಕವರ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ ಗುಡ್ ಅಂತ ಅರ್ಥ ಒಂದು ಅಲ್ವಾ. ಸೆಕೆಂಡ್ ನೋಡ್ಕೊಳ್ಳಿ, ಯಾವಾಗ ಮಾರ್ಕೆಟ್ ಅಲ್ಲಿ 570 ಬಂದು ಟಚ್ ಆಗುತ್ತೆ, ಇದು 32,100 ಟಚ್ ಆಯ್ತು ಅಂತ ಹೇಳಿದ್ರೆ ಇಟ್ಸ್ ಎ ಬಿಗ್ ಆಪರ್ಚುನಿಟಿ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಫ್ಟಿ 14,570 ಹಾಗೆ ಬ್ಯಾಂಕ್ ನಿಫ್ಟಿ 32,100 ಎರಡು ಅಟ್ ಎ ಟೈಮ್ ಅಲ್ಲಿ ಇತ್ತು. ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಯ್ತು ಅಂದ್ರೆ ಇಟ್ಸ್ ಎ ಗುಡ್ ಕಾಂಬಿನೇಷನ್. ಮಾರ್ಕೆಟ್ ಅಲ್ಲಿ ಸಖತ್ತಾಗಿ ಮೇಲೋಗುತ್ತೆ. ಎಲ್ಲರೂ ಕಾಲ್ ಸೈಡ್ ಇರ್ರಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದು ಮಾರ್ಕೆಟ್ ಆಫ್ ಆದ್ಮೇಲೆ ಅನಾಲಿಸಿಸ್ ಮಾಡಿದೀವಿ. ಏನೇನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಡೇಗೆ ಪ್ರಿಪರೇಷನ್. ಲೈವ್ ಮಾರ್ಕೆಟ್ ಅಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ಸೊ ನಮ್ಮ ಡಿಸಿಷನ್ ಆಗ್ಲಿ ಅನಾಲಿಸಿಸ್ ಆಗ್ಲಿ ಚೇಂಜ್ ಆಗುತ್ತೆ. ದಯವಿಟ್ಟು ಅನಾಲಿಸಿಸ್ ನ ನಿಮ್ಗೆ ಏನಾದ್ರು ಲೈವ್ ಅಪ್ಡೇಟ್ಸ್ ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರಿ, ಅಥವಾ ನಮ್ಮ ಒಂದು ಲೈವ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅಥವಾ ನಮ್ ಜೊತೆ ಟ್ರೇಡ್ ಮಾಡ್ಬೇಕು ಅಂತಿದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ ಕಾಲ್ ಮಾಡಿ. ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಆ ಪಾಯಿಂಟ್ ಆಫ್ ಬೇಸಿಸ್ ಮೇಲೆ ನೀವು ನಮ್ ಜೊತೆ ಲೈವ್ ಸೆಷನ್ ನ ಎಂಜಾಯ್ ಮಾಡಬಹುದು. ಲೈವ್ ಸೆಷನ್ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೀನಿ, ಇದೇ ಎಂಟ್ರಿ ಇದೇ ಎಕ್ಸಿಟ್ ಅಂತ ನಿಮ್ಗೆ ಹೇಳ್ಬಿಟ್ಟು ಟ್ರೇಡ್ ಮಾಡಿಸ್ತಿಲ್ಲ. ದರ್ ಇಸ್ ಅ ಲೈವ್ ಸೆಷನ್. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಪ್ರಾಫಿಟಬಲ್ ಇನ್ಫಾರ್ಮೇಶನ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.